ಬಾಗಲಕೋಟೆ ಬ್ರೇಕಿಂಗ್. ಪತ್ನಿ ಜೊತೆ ಸ್ನೇಹಿತನ ಅನೈತಿಕ ಸಂಬಂಧ ಸಂಶಯ. ನನ್ನ ಪತ್ನಿ ಜೊತೆ ಸಲುಗೆಯಿಂದ ಇರಬೇಡ, ದೂರು ಇರು. ಇರದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಸ್ನೇಹಿತ. ಬೆದರಿಕೆ ಹಾಕಿದ ಸ್ನೇಹಿತನಿಗೆ ಕಂಠಪೂರ್ತಿ ಕುಡಿಸಿ ಕೊಲೆ ಮಾಡಿದ ಸ್ನೇಹಿತ. ಕಲ್ಲಿನಿಂದ ತಲೆ ಹಾಗೂ ಮುಖ ಜಜ್ಜಿ ಕೊಲೆ. ಖಾನಾಪುರ ಎಸ್ಕೆ ಗ್ರಾಮದ ಬಳಿ ಮಾವಿನ ತೋಟದಲ್ಲಿ ಘಟನೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಖಾನಾಪುರ ಎಸ್ಕೆ. ಸೋಮಶೇಖರ್ ಕಿಳ್ಳಿಕೇತರ 45 ಕೊಲೆಯಾದ ವ್ಯಕ್ತಿ. ಸಂಜೀವ್ ಕಿಳ್ಳಿಕೇತರ 28 ಕೊಲೆ ಮಾಡಿದ ಸ್ನೇಹಿತ. ಇಬ್ಬರು ಬಾದಾಮಿ ತಾಲೂಕಿನ ಕಾಕನೂರು ಗ್ರಾಮದ ನಿವಾಸಿಗಳು. ಸಂಜೀವ್ ಸೋಮಶೇಖರ್ ಪತ್ನಿ ಜೊತೆ ಸಲುಗೆಯಿಂದ ಇದ್ದ. ಫೋನ್ನಲ್ಲಿ ನಿರಂತರ ಸಂಪರ್ಕದಲ್ಲಿರ್ತಿದ್ದ. ಇಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇದೆ ಎಂದು ಸೋಮಶೇಖರ್ಗೆ ಸಂಶಯ ಕಾಡ್ತಿತ್ತು. ಆದರೂ ಇಬ್ಬರೂ ಎಣ್ಣೆ ಪಾರ್ಟಿ ಸ್ನೇಹಿತರಾಗಿದ್ದರು. ರವಿವಾರ ಮಧ್ಯಾಹ್ನ 3:30ಕ್ಕೆ ಇಬ್ಬರೂ ಮಾವಿನ ತೋಟದಲ್ಲಿ ಎಣ್ಣೆ ಪಾರ್ಟಿ. ಆಗ ಸೋಮಶೇಖರ್ಗೆ ಫುಲ್ ನಶೆ ಮಾಡಿಸಿ ಕೊಲೆಗೈದ ಸಂಜೀವ್. ಸ್ಥಳಕ್ಕೆ ಬಾದಾಮಿ ಪೊಲೀಸರು ಹಾಗೂ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ, ಪರಿಶೀಲನೆ. ರವಿವಾರದಿಂದ ಕಾಣದಾಗಿದ್ದ ಸೋಮಶೇಖರ್ ಶವವಾಗಿ ಪತ್ತೆ. ಶವ ಪತ್ತೆ ಬಳಿಕ ಕೊಲೆಯಾದ ಬಗ್ಗೆ ದೃಢ. ಸ್ಥಳದಲ್ಲಿ ಮೃತನ ಕುಟುಂಬಸ್ಥರ ಆಕ್ರಂದನ, ಎಸ್ಪಿ ಮುಂದೆ ಕಣ್ಣೀರು. ವರದಿ. ಆಮೇಲೆ ನೋಡಿ ಇಲ್ರಿ ನಾ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿನ್ರಿ, ಸಾಯಂಕಾಲ ಬರ್ತೀನಿ ನಾನು. ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾ ಇರ್ತೀರಿ? ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀನಿ. ವಾಪಸ್ ಬರೋದು? ವಾಪಸ್ 4-5 ಗಂಟೆಗೆ. ಬಸ್ಸಿಗೆ ಹೋಗ್ತೀನಿ. 8 ಗಂಟೆ ಬಸ್ಸಿಗೆ 3 ಅದಾವ. ಅಲ್ಲಿ ಮನೆಯಾಗ ಇರ್ತಾರೆ. ವಯಸ್ಸು ಒಂದು 15 ಒಂದು 4 ಒಂದು 8 ಮನೆ ಬಿಟ್ಟ ಫೋನ್ ಯೂಸ್ ಮಾಡಲ್ಲ. ಫೋನ್ ಯೂಸ್ ಮಾಡ್ತೀರಾ? ನೀವು ಫೋನ್ ಯೂಸ್ ಮಾಡ್ತೀರಾ? ಯೂಸ್ ಮಾಡಲ್ಲ. ಫ್ರೆಂಡ್ಸ್ ಒಂದು 4 ದಿನ ಆತ್ರಿ. ಆ ಸಂಜೆ ಒಂದು ಹುಡುಗ ಬಂದ್ರಿ, ಅವನ ಜೊತೆ ಇವನು ಅವ್ನು ಕುಡ್ಕೊಂತ ಅಡ್ಡಾಡ್ಬೇಕು ಸರ್. 4 ದಿನ ಆತ್ರಿ. ನಾನು ಪ್ರತಿ ಸಲ ಇಲ್ಲೇ ಕುಳಿಗೆರೆ ಬಂದು ಕೊಡೋದು ಇಲ್ಲಿ ಅದೇನು ಕುಡಿದು ಏನಾರ ಆಗಿರ್ಬೇಕು. ಸಂಜೆ ಜೊತೆಗೆ ಸಂಜೆ ಇಲ್ಲಿ ಮನೆ ಅದೇ ಊರಲ್ಲಿ, ಕಾಕ್ನೂರಲ್ಲಿನೇ ಇದೆ. ಅವನ ಜೊತೆಗೆ ಫ್ರೆಂಡ್ಶಿಪ್. ಅಗೇನ್ ಸದ್ಯಕ್ಕೆ ಈ ತರ ಕಂಡು ಬರ್ತಾ ಇಲ್ಲ. ಬಟ್ ಆ ದಿನ ಪ್ಲಾನಿಂಗ್ ಎಲಿಮೆಂಟ್ ಕಂಡು ಬರ್ತಾ ಇದೆ. ಇಂಟೆನ್ಷನಲಿ ಇವನಿಗೆ ಈ ಕಡೆ ಕರ್ಕೊಂಡ್ ಬಂದಿದ್ರು, ಎಣ್ಣೆ ಕೊಡ್ಸಿದ್ರು, ಮತ್ತೆ ಸ್ವಲ್ಪ ಇದು ಆದ ನಂತರ ಈ ತರ ಮರ್ಡರ್ ಮಾಡಿದಾನೆ. ಅಂದ್ರೆ ಫೈಟ್ ಆಗಿ ಈ ತರ ಮರ್ಡರ್ ಆಗಿದೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್, ಆ ತರ ಕಂಡು ಬರ್ತಾ ಇಲ್ಲ. ಬಿಕಾಸ್ ಮರ್ಡರ್ ಆಗುವಾಗ ಇವನು ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಕಂಡೀಷನ್ ಅಲ್ಲಿ ಇದ್ದ ಯಾವಾಗ ಫಸ್ಟ್ ಹೆಟ್ ಆಯ್ತು. ಸೊ ಸ್ವಲ್ಪ ಪ್ಲಾನಿಂಗ್ ಎಲಿಮೆಂಟ್ ಇದೆ. ಬಟ್ ಇದಕ್ಕೆ ಹಿಂದೆ ಏನಾದ್ರು ಪ್ಲಾನಿಂಗ್ ಆಗಿದೆ ಅಥವಾ ಇಲ್ಲ ಅದು ಇನ್ನೂ ವೆರಿಫೈ ಮಾಡ್ಬೇಕು. ಇನ್ಕ್ವೈರಿಯಲ್ಲಿ ನಾವು ವೆರಿಫೈ ಮಾಡ್ತೀವಿ. ಈ ಒಂದು ಪಾತ್ರ ಕನ್ಫರ್ಮ್ ಆಗಿದೆ. ಬೇರೆ ಯಾರ್ದು ಏನಾದ್ರು ಪಾತ್ರ ಇದೆ ಅಥವಾ ಏನಾದ್ರು ಹೆಲ್ಪ್ ಮಾಡಿದ್ದಾರೆ ಅಥವಾ ಇವನು ಯಾರ ಜೊತೆ ಇದರ ಮುಂಚೆ ಮರ್ಡರ್ ಪ್ಲಾನ್ ಡಿಸ್ಕಸ್ ಮಾಡಿದ್ದಾರೆ ಅಥವಾ ಇಲ್ವಾ, ಅದು ನಾವು ಇನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಹೀಗೆ ಸುಮಾರು 8 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ನಮ್ಮ ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಖಾನಾಪುರ ಎಸ್ಕೆ ಒಂದು ಗ್ರಾಮದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹಿಂದ್ಗಡೆ ನಮ್ಗೆ ಒಬ್ರು ಮೇಲ್ ಪರ್ಸನ್ ಬಾಡಿ ಸಿಕ್ಕಿದೆ. ಇದರಲ್ಲಿ ಡಿಸೀಸ್ ಹೆಸರು ಸೋಮಶೇಖರ್, ಸನ್ ಆಫ್ ಹನುಮಂತ ಕಿಲಿಟ್ಕರ್, ಸುಮಾರು 42-43 ವರ್ಷ. ಇವರು ಕಾಕನೂರ್, ಅದೇ ಲಿಮಿಟ್, ಬಾದಾಮಿ ಲಿಮಿಟ್ ಅಲ್ಲಿ ಕಾಕನೂರ್ ಗ್ರಾಮದ ವಾಸ. ಇವ್ರದ್ದು ವಾಸ ಅಲ್ಲಿದೆ. ಈ ಬಾಡಿ ನೋಡುವಾಗ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯ್ತು ಇದು ಮರ್ಡರ್ ಕೇಸ್ ಇದೆ. ಅವ್ರದ್ದು ಹೆಡ್ ಅಂದ್ರೆ ಮೇಲೆ ತಲೆ ಭಾಗಕ್ಕೆ ಯಾರು ಕಲ್ಲಿಂದ 2-3 ಸರಿ ಸ್ಟ್ರೈಕ್ ಮಾಡಿ ಹೆಡ್ ಇಂಜರಿ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದ್ದಾರೆ. ಇಮಿಡಿಯೇಟ್ಲಿ ಗೊತ್ತಾದ ನಂತರ ನಾನು, ನಮ್ಮ DSP, ನಮ್ಮ CPI ಎಲ್ಲರೂ ಸ್ಪಾಟ್ಗೆ ಭೇಟಿ ನೀಡಿದೀವಿ. ಇದ್ರ ವಿಚಾರವಾಗಿ ನಾವು ಈಗಾಗಲೇ ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 24/2026 ಅಲ್ಲಿ ಮರ್ಡರ್ ಸೆಕ್ಷನ್ ಅಲ್ಲಿ 103/1 BNS ಅಲ್ಲಿ FIR ದಾಖಲು ಮಾಡಿದ್ದೀವಿ. ಇದರಲ್ಲಿ ಅವ್ರ ಫ್ಯಾಮಿಲಿಗೆ ಇಂಟರಾಕ್ಟ್ ಮಾಡುವಾಗ ಅವ್ರ ಫ್ಯಾಮಿಲಿಗೆ ಒಬ್ಬನು ವ್ಯಕ್ತಿ ಸಂಜು, ಅದೇ ಊರ ಮೇಲೆ ಡೌಟ್ ಇತ್ತು. ಅವನಿಗೆ ನಾವು ನಿನ್ನೆ ಸಿಕ್ಯೂರ್ ಮಾಡಿದ್ದೀವಿ.
ಅವನಿಗೆ ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ, ನಿನ್ನೆ ಕೂಡ ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾನೆ. ಅದಕ್ಕೆ ಪ್ರೈಮ್ ರೀಸನ್, ಮೇನ್ ರೀಸನ್, ಮೋಟಿವ್ ಅಂತ ಹೇಳೋದು ಇದ್ರೆ, ಇವ್ ಸಂಜು ಮತ್ತೆ ಡಿಸೀಸ್ ವೈಫ್ದು ಕೆಲವು ವರ್ಷದಿಂದ ಇಲ್ಲಿಗಲ್ ಅಫೇರ್ ಇತ್ತು. ಈ ಅಫೇರ್ ಗೊತ್ತಾದ ನಂತರ ಡಿಸೀಸ್ ಅಂದ್ರೆ ಇವರು ಗಂಡ ಅವ್ರ ವೈಫ್ಗೆ ಮತ್ತೆ ಇವ್ ಸಂಜುಗೆ ಇಬ್ರಿಗೆ ವಾರ್ನ್ ಮಾಡಿದ್ದಾನೆ, ನೀವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ನಾನು ಮರ್ಡರ್ ಮಾಡ್ತೀನಿ ಅಥವಾ ಈ ತರ ಧಮಕಿ ಹಾಕಿದ್ದಾನೆ. ಆ ಉದ್ದೇಶದಿಂದ ಸ್ವಲ್ಪ ಭಯ ಪಡ್ಕೊಂಡು ಇವರು ಸಂಜು ಆ ಮೊನ್ನೆ, ನಿನ್ನೆ ನಮ್ಗೆ ಬಾಡಿ ಸಿಕ್ಕಿದೆ. 1 ಡೇ ಬಿಫೋರ್ ಬೆಳಿಗ್ಗೆ 10 ಗಂಟೆಗೆ ಊರಿಂದ ಇವರಿಗೆ ಈ ತೋಟ ಕಡೆ ಕರ್ಕೊಂಡ್ ಬಂದಿದ್ರು. ಬರುವಾಗ ಇವರು ಮಧ್ಯದಲ್ಲಿ 2 ಎಣ್ಣೆ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿ ಈ ಕಡೆ ಬಂದಿದ್ರು. ಮತ್ತೆ ಸ್ವಲ್ಪ ದಿನಕ್ಕೆ ಎಗ್ ರೈಸ್ ಅಂತ ಈ ತರ ಹೇಳ್ತಾ ಇದ್ದಾರೆ. ಆ ತೋಟದಲ್ಲಿ ಕುತ್ಕೊಂಡು ಇವರು ಕುಡಿತಾ ಇದ್ರು ಮತ್ತೆ ತಿಂತಾ ಇದ್ರು. ಇವರು ಇಂಟೆನ್ಷನ್ಲಿ ಏನು ಕೊಡ್ದಿಲ್ಲ ಸಂಜು, ಅವನಿಗೆ ಜಾಸ್ತಿ ಕೊಡ್ಸಿದ್ರು. ಕುಡಿದಾದ ನಂತರ ಸ್ವಲ್ಪ ಪ್ರಜ್ಞಾ ತಪ್ಪನೆ ಆದ ನಂತರ ಅವರು ಮಲಗಿದ್ರು. ಆ ಮಲಗೋ ಪೊಸಿಷನ್ ಅಲ್ಲಿ ಪಕ್ಕ ಒಂದು ಕಲ್ಲು ತಗೊಂಡು ಅವ್ರ ಹೆಡ್ ಕ್ರಾಶ್ ಮಾಡಿ ಅವ್ರದ್ದು ಮರ್ಡರ್ ಮಾಡ್ತಿದ್ದಾನೆ. ಮರ್ಡರ್ ಆದ ನಂತರ ಅವರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅವ್ರದ್ದು ಪತ್ತೆ ಹಚ್ಚಿ ಅವರಿಗೆ ಸಿಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಅವರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾರೆ, ಅವನು ವೈಫ್ ಇಂಟ್ರಾಕ್ಟ್ ಮಾಡುವಾಗ ನಮ್ ಗಂಡ ಕೂಲಿ ಕೆಲಸ ಮಾಡ್ತಿದ್ದಾರೆ, ಯಾವ್ದು ಒಂದು ಫಿಕ್ಸ್ ಪ್ಲೇಸ್ ಅಲ್ಲಿ ಮಾಡಲ್ಲ, ಬೆಳಿಗ್ಗೆ ಹೋಗಿ ಎಲ್ಲಿ ಕೆಲಸ ಸಿಗತ್ತೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಆ ವೈಫ್ ಕಡೆಯಿಂದ ನಮ್ಗೆ ಏನು ಕಂಪ್ಲೇಂಟ್ ಬರ್ಲಿಲ್ಲ. ನಾವು ಫಸ್ಟ್ ಬಾಡಿ ಡಿಟೆಕ್ಟ್ ಆದ ನಂತರ ಅವ್ರ ಬಾಡಿ ಯಾರ್ದು ಇದೆ ಅಂದ್ರೆ ಮೃತ ವ್ಯಕ್ತಿದು ಪತ್ತೆ ಹಚ್ಚಿ ನಾವು ಪೊಲೀಸ್ ಕಡೆಯಿಂದ ಅವ್ರ ವೈಫ್ಗೆ ಫೋನ್ ಮಾಡಿಸಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಇಂತ ಬಾಡಿ ಸಿಕ್ಕಿದೆ, ತಮ್ದು ಪರಿಚಯ ಏನಾದ್ರು ಇದೆ ತಾವು ಬಂದು ಐಡೆಂಟಿಫೈ ಮಾಡಿ ಅಂತ. ಫ್ಯಾಮಿಲಿ ಕಡೆಯಿಂದ ನಮ್ಗೆ ಮುಂಚೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಲಿಲ್ಲ. ಇಬ್ರು ಒಟ್ಟಿಗೆ ಊರಿನ ಹೊರಗಡೆ ಬಂದಿದ್ರು. ಸೊ ನಾವು ಮರ್ಡರ್ ಕೇಸಲ್ಲಿ ನಾವು ಲಾಸ್ಟ್ ಎನ್ಕ್ವೈರಿ ಅಂತ ಹೇಳ್ತಾ ಇದೀವಿ. ಲಾಸ್ಟ್ ಯಾರು ನೋಡಿದ್ದಾನೆ ಅವನಿಗೆ, ಇಬ್ರು ಅವ್ರ ಬ್ರದರ್, ಕೊಲೆ ಆದ ವ್ಯಕ್ತಿದು ಬ್ರದರ್ ಅಶೋಕ್ ಐಡೆಂಟಿಫೈ ಮಾಡಿದ್ದಾನೆ. ಇವರಿಬ್ರು ಒಟ್ಟಿಗೆ ಒಂದೇ ಊರವರು ಇದ್ರು. ಇಬ್ರು ಒಟ್ಟಿಗೆ ಊರಿಂದ 10 ಗಂಟೆಗೆ ಹೋಗಿದ್ದಾರೆ ಅಂತ ಒಂದ್ ಬಸ್ ಮುಖಾಂತರ ಹೋಗಿದ್ದಾರೆ. ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಪ್ಲಸ್ ಲೋಕಲ್ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ. ನಮ್ಗೆ ಇನಿಷಿಯಲಿ ಡೌಟ್ ಬಂತು, ಕೆಲವು ಅಲ್ಲಿ ಅಕ್ಕಪಕ್ಕ ಊರವರಿಗೆ ಇನ್ಕ್ವೈರಿ ಮಾಡುವಾಗ ಇವನೇ ಆಗಿರಬಹುದು ಅಂತ ಡೌಟ್ ಬಂತು. ಮತ್ತೆ ಇಮಿಡಿಯೇಟ್ಲಿ ನಾವು ನಮ್ಮ PSI ಮುಖಾಂತರ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಅವ್ರದ್ದು ಎಲ್ಲಿ ಲೊಕೇಶನ್ ಬರ್ತಾ ಇತ್ತು ಅಲ್ಲಿಗೆ ಹೋಗಿ ಅವರಿಗೆ ನಾವು ಸಿಕ್ಯೂರ್ ಮಾಡಿದ್ವಿ. 5-6 ವರ್ಷದಿಂದ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗ್ಬೇಕು.